ಸರ್ ನಮ್ಮ ಹತ್ರ ಸ್ಪೆಷಾಲಿಟಿ ಬಂದುಬಿಟ್ಟು ದೋಸೆ ಮತ್ತು ಇಡ್ಲಿ. ಸೊ ದೋಸೆ ಎಲ್ಲ ಮುಳಬಾಗ್ಲು ಸ್ಟೈಲ್ ದೋಸೆನೇ ಸಿಗೋದು. ಮತ್ತು ಇಡ್ಲಿ ಬಂದುಬಿಟ್ಟು ಬಿಡದಿ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀವಿ. ಸೊ ಈಗ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡ್ದಂಗೆ ನಾವು ದೊನ್ನೆ ಇಡ್ಲಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ದೊನ್ನೆ ಇಡ್ಲಿ ಅಂತಂದರೆ ದೊನ್ನೆಯಲ್ಲಿ ಇಡ್ಲಿ ಮಾಡಿರ್ತೀವಿ, ಅದಕ್ಕೆ ಸಾಂಬಾರನ್ನ ಡಿಪ್ ಮಾಡಿ ಮೇಲ್ಗಡೆ ಬೆಣ್ಣೆ ಹಾಕಿ ಕೊಡ್ತೀವಿ. ದಟ್ ಈಸ್ ಕ್ವೈಟ್ ಸ್ಪೆಷಲ್. ಆ್ಯಕ್ಚುಲಿ ನಾನು ಇದನ್ನು ಮುಳಬಾಗ್ಲಿಗೆ ಹೋಗಿ ಕಲ್ತ್ಕೊಂಡಿದ್ದು. ಆ್ಯಕ್ಚುಲಿ ಮುಳಬಾಗ್ಲು ದೋಸೆ ಮಾಡಬೇಕು ಅಂತ ನಾನು ಥಿಂಕ್ ಮಾಡಿದಾಗ ಐ ಟ್ರೈಡ್ ಇಟ್ ಆನ್ ಮೈ ಓನ್. ಅದರಲ್ಲಿ ಸೆವೆರಲ್ ಟೈಮ್ಸ್ ನಾನು ಟ್ರೈ ಮಾಡಿದೆ, ಬಟ್ ಯಾಕೂ ಗೊತ್ತಿಲ್ಲ, ನನಗೆ 100% ರಿಸಲ್ಟ್ ಬೇಕೇ ಬೇಕು ಅಂತ ಹೇಳಿ ನಾನು ಮುಳಬಾಗ್ಲಿಗೆ ಹೋಗಿ ನಾನು ಕಲ್ತ್ಕೊಂಡಿದ್ದು ಸರ್. ಯಾಕಂದ್ರೆ ಒಂದು ಪ್ಲೇನ್ ದೋಸೆ, ಎರಡು ಪ್ಲೇನ್ ದೋಸೆ, ಎರಡು ಪುಡಿ ಮಸಾಲೆ ದೋಸೆ ರೆಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ನಿಮ್ಮ ಹೆಸರು? ಅಕ್ಷತಾ ಅಂತ. ಯಾವಾಗ ಶುರು ಮಾಡಿದ್ದು? ಸರ್ ಇದು ಶುರು ಆಗಿ 3 months ಆಯಿತು. ಆಗಸ್ಟ್ 18th ಆ್ಯಕ್ಚುಲಿ ಓಪನ್ ಮಾಡಿದ್ದು. ಏನೇನು ಸಿಗುತ್ತೆ ಮ್ಯಾಮ್ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ಸ್ಪೆಷಾಲಿಟಿ ಬಂದುಬಿಟ್ಟು ದೋಸೆ ಮತ್ತು ಇಡ್ಲಿ. ಸೊ ದೋಸೆ ಎಲ್ಲ ಮುಳಬಾಗ್ಲು ಸ್ಟೈಲ್ ದೋಸೆನೇ ಸಿಗೋದು. ಮತ್ತು ಇಡ್ಲಿ ಬಂದುಬಿಟ್ಟು ಬಿಡದಿ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀವಿ. ಸೊ ಈಗ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡ್ದಂಗೆ ನಾವು ದೊನ್ನೆ ಇಡ್ಲಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ದೊನ್ನೆ ಇಡ್ಲಿ ಅಂತಂದರೆ ದೊನ್ನೆಯಲ್ಲಿ ಇಡ್ಲಿ ಮಾಡಿರ್ತೀವಿ, ಅದಕ್ಕೆ ಸಾಂಬಾರನ್ನ ಡಿಪ್ ಮಾಡಿ ಮೇಲ್ಗಡೆ ಬೆಣ್ಣೆ ಹಾಕಿ ಕೊಡ್ತೀವಿ. ದಟ್ ಈಸ್ ಕ್ವೈಟ್ ಸ್ಪೆಷಲ್. ದೋಸೆಯಲ್ಲಿ ಎಷ್ಟು ಟೈಪ್ ದೋಸೆ ಸಿಗುತ್ತೆ ಮ್ಯಾಮ್? ಸರ್ ದೋಸೆಯಲ್ಲಿ ನಮ್ಮ ಹತ್ರ ಆಲ್ಮೋಸ್ಟ್ ಲೈಕ್ ಮೋರ್ ದ್ಯಾನ್ 10 types ಆಫ್ ದೋಸೆಸ್ ಮಾಡ್ತೀವಿ, ಎಲ್ಲ ಮುಳಬಾಗ್ಲು ಸ್ಟೈಲೇ. ಇದರಲ್ಲಿ ಸ್ಪೆಷಾಲಿಟಿ ಬಂದ್ಬಿಟ್ಟು ನಾವು ತುಂಬ ಜಾಸ್ತಿ ಜನ ತೊಗೊಳೋದು ಅಂತಂದರೆ ಪುಡಿ ಮಸಾಲೆ ದೋಸೆ ತೊಗೋತಾರೆ, ಚೀಸ್ ವೆರೈಟೀಸ್ ತೊಗೋತಾರೆ. ಚೀಸಲ್ಲೂ 1 to 3 ಟೈಪ್ಸ್ ಇದೆ, ಪುಡಿಯಲ್ಲೂ 1 to 3 ಟೈಪ್ಸ್ ಮಾಡಿದ್ದೀವಿ. ಮತ್ತು ಪ್ಲೇನ್ ದೋಸೆ ಸಿಗುತ್ತೆ, ಮತ್ತು ಗೀ ಸೆಟ್ ದೋಸೆ ಅಂತ ಮಾಡ್ತಾ ಇದ್ದೀವಿ. ಮತ್ತು ಓಪನ್ ಬಟರ್ ಮಸಾಲ ಅಂತ ಇದೆ, ಅದು ಕೂಡ ಚೆನ್ನಾಗೋಗುತ್ತೆ. ಸೊ ವೆರಿ ಕಾಮನ್ ಅಂತ ಅಂದರೆ ಮಸಾಲೆ ದೋಸೆ. Starts from 40 rupees sir. Plain ಎಲ್ಲ ಎಲ್ಲ ದೊನ್ನೆ ಇಡ್ಲಿ ಬಂದು 30 rupees sir. ಐಟಮ್ ಬಂದು ಬಿಲೋ 100 rupees ಇದೆ, ನಥಿಂಗ್ ಬಿಯಾಂಡ್ 100 rupees. ಇಡ್ಲಿ ಬಂದ್ಬಿಟ್ಟು 20 rupees ಇಂದ ಸ್ಟಾರ್ಟ್ ಆಗುತ್ತೆ. ಪುಡಿ ತಟ್ಟೆ ಇಡ್ಲಿ ಬಂದ್ಬಿಟ್ಟು 40 rupees, ಸಿಂಗಲ್ ಇಡ್ಲಿ ಬಂದು 20 rupees, ಡಬಲ್ ಇಡ್ಲಿ ಬಂದ್ಬಿಟ್ಟು 38 rupees. ಡಬಲ್ ಇಡ್ಲಿ
ಬ್ಯಾಂಗ್ಳೂರಲ್ಲಿ ಸೆಂಟ್ರಲಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಒಂದು ಕಾರ್ನರಲ್ಲಿ ಬಿಡ್ದು ತಟ್ಟೆ ಇಡ್ಲಿ ಸಿಗತ್ತೆ, ಇನ್ನೊಂದು ಕಾರ್ನರ್ಗೆ ಹೋದ್ರೆ ಮುಳುಬಾಗ್ಲು, ಅಲ್ಲಿ ಮುಳುಬಾಗ್ಲು ದೋಸೆ ಸಿಗತ್ತೆ. ಸೊ ನಮ್ಮ ಏರಿಯಾದಲ್ಲಿ ಇಲ್ಲಿ 4 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎರಡು ಒಟ್ಟಿಗೆ ಸರ್ವ್ ಮಾಡೋದು ಯಾವುದೂ ಇರಲಿಲ್ಲ. ಸೊ ನಾನು ಬಿಸ್ನೆಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಏನಿಲ್ಲ ಅದನ್ನು ನೋಡಿಕೊಂಡು ನಾ ಈ ಏರಿಯಾದಲ್ಲಿ ಬಿಡ್ದು ತಟ್ಟೆ ಇಡ್ಲಿ ಮತ್ತು ಮುಳುಬಾಗ್ಲು ದೋಸೆ ಒಂದು ಕಡೆ ಬಂದು ಸರ್ವ್ ಮಾಡ್ತಾ ಇದ್ದೀನಿ. ಓಕೆ. ಆ್ಯಕ್ಚುಲಿ 9 ಇಯರ್ಸ್ ನಾನು IT-ನಲ್ಲಿ ಟ್ಯಾಲೆಂಟ್ ಅಕ್ವಿಸಿಷನ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಒಂದು ಪ್ಯಾಷನ್ ಅಂತ ಇರುತ್ತಲ್ಲ ಸರ್, ನಮಗೆ ಒಂದು ಪ್ಯಾಷನ್ ಅಂತ. ಸೊ ಆ ಪ್ಯಾಷನ್ ಒಂದಿತ್ತು, ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಸರ್. ಇಟ್ ವರ್ಕ್ಡ್ ಔಟ್ ರಿಯಲಿ ವೆಲ್ ಫಾರ್ ಮಿ. ನಮಗೆ ವೀಕ್ ಡೇಸಲ್ಲಿ ಆ್ಯಸ್ ಯೂಶುವಲ್ ಮಾರ್ನಿಂಗ್ 8 o'clock ಸ್ಟಾರ್ಟ್ ಆದರೆ 1 o'clock ತನಕ ರನ್ ಮಾಡ್ತೀವಿ, ಮತ್ತು 5 o'clock ಸ್ಟಾರ್ಟ್ ಮಾಡಿದ್ರೆ 8 o'clock ತನಕ, ಈವ್ನಿಂಗ್ 8 ತನಕ ರನ್ ಮಾಡ್ತಾ ಇದ್ದೀವಿ ಆ್ಯಸ್ ಆಫ್ ನಾವು. ಬಟ್ ವೀಕೆಂಡಲ್ಲಿ ಅಫ್ಕೋರ್ಸ್ ಇಲ್ಲಿ ಸುತ್ತಮುತ್ತ ಇರೋ ಏರಿಯಾದಿಂದ ಎಲ್ಲ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಮತ್ತು ಹಾಗೆ ನಮ್ಮದು ಪೇಜ್ ಇದೆ ಮತ್ತು ನಾವು ಅಷ್ಟು ಪ್ರಮೋಟ್ ಮಾಡಿದ್ವಿ ಕೂಡ. ಸೊ ಹಾಗಾಗಿ ಜನ ಬರ್ತಾರೆ. ವೀಕೆಂಡಲ್ಲಿ ಅಫ್ಕೋರ್ಸ್ ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತೀವಿ ಸ್ವಲ್ಪ ಟೈಮ್ನ. ಅಡ್ರೆಸ್ ಎಲ್ಲಿ ಬರುತ್ತೆ ಮ್ಯಾಮ್? ಸರ್ ಇದು ಅಡ್ರೆಸ್ ಬಂದ್ಬಿಟ್ಟು ಉಳ್ಳಾಳ್ ಮೇನ್ ರೋಡು, ಮಂಗನಹಳ್ಳಿ ಕ್ರಾಸು, ಆನ್ಯಾ ಕ್ಲಿನಿಕ್, ನಿಯರ್ ಟು ಆನ್ಯಾ ಕ್ಲಿನಿಕ್. ಬೇಕಾದ್ರೆ ನೀವು KK ಅರಮನೆ ಬಂದ್ಬಿಟ್ಟು ಅದನ್ನು ಬೇಕಿದ್ರೆ ನೀವು ಏನದು ಲೊಕೇಶನ್ ಆಗಿ ತೊಗೊಳ್ಬೋದು. ಇಲ್ಲ ಅಂತ ಅಂದರೆ ಯಾವುದು ಚೈತನ್ಯ ಕಾಲೇಜು ಮತ್ತು ಮುನೇಶ್ವರ ಟೆಂಪಲ್, ಅದು ಕೂಡ ನೀವು ಲ್ಯಾಂಡ್ ಮಾರ್ಕ್ ಆಗಿ ಯೂಸ್ ಮಾಡ್ಬೋದು. ಗೂಗಲ್ ಮ್ಯಾಪಲ್ಲಿ ಶ್ರೀ ವೆಂಕಟೇಶ್ವರ ಮುಳುಬಾಗ್ಲು ದೋಸೆ ಮನೆ ಅಂತ ಕೊಟ್ಟರೆ ಎಕ್ಸಾಕ್ಟ್ಲಿ ತೊಗೊಂಡ್ಬಂದು ನಮ್ಮ ಹೋಟೆಲ್ ಹತ್ರ ನಿಲ್ಸುತ್ತೆ. ಒಂದು ಮಸಾಲೆ ದೋಸೆ, ಚೀಸ್ ಮಸಾಲೆ ದೋಸೆ ಒಂದು. ಆ್ಯಕ್ಚುಲಿ ನಾನು ಇದನ್ನು ಮುಳುಬಾಗ್ಲಿಗೆ ಹೋಗಿ ಕಲ್ತ್ಕೊಂಡಿದ್ದು. ಆ್ಯಕ್ಚುಲಿ ಮುಳುಬಾಗ್ಲು ದೋಸೆ ಮಾಡಬೇಕು ಅಂತ ನಾನು ಥಿಂಕ್ ಮಾಡಿದಾಗ ಐ ಟ್ರೈಡ್ ಇಟ್ ಆನ್ ಮೈ ಓನ್. ಅದ್ರಲ್ಲಿ ಸೆವೆರಲ್ ಟೈಮ್ಸ್ ನಾನು ಟ್ರೈ ಮಾಡಿದೆ, ಬಟ್ ಯಾಕೂ ಗೊತ್ತಿಲ್ಲ, ನನಗೆ 100% ರಿಸಲ್ಟ್ ಬೇಕೇ ಬೇಕು ಅಂತ ಹೇಳಿ ನಾನು ಮುಳುಬಾಗ್ಲಿಗೆ ಹೋಗಿ ನಾನು ಕಲ್ತ್ಕೊಂಡಿದ್ದೆ ಸರ್. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಲೈಕ್ ಆಲ್ಮೋಸ್ಟ್ 1 ಮಂತಿಂದ ನಮಗೆ ಪುಡಿ ದೋಸೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಟೇಸ್ಟ್.